ಇಂಡಿಯನ್ ಒಲಿಂಪಿಕ್ ರೆಸ್ಲರ್ಸ್ ಹೆಣ್ಮಕ್ಕಳು ಕಂಪ್ಲೇಂಟ್ ಮಾಡಿದ್ದಾರೆ. ಅವರ ಸಂಘದ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ಅಂತ ಅನೇಕ ಫಾರಿನ್ ಟ್ರಿಪ್ಸ್ ಹೋದಾಗ ರೂಮ್ ಕರೆದಿದ್ದಾರೆ, ನಮ್ಮನ್ನ ಸೆಕ್ಷುವಲ್ ಪ್ಲೆಜರ್ಗೆ ಯೂಸ್ ಮಾಡಿದ್ದಾರೆ ಅನ್ನುವ ಒಂದು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಬ್ರಿಜ್ ಭೂಷಣ್ ಸಿಂಗ್ ಅವ್ರೇನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದು ಅಂಶ ಸತ್ಯ ಇದ್ರೆ ನನ್ನನ್ನ ಹ್ಯಾಂಗ್ ಮಾಡ್ಬಿಡಿ, ನನಗೆ ಒಂದು ನ್ಯಾರ್ಕೋ ಟೆಸ್ಟ್ ಮಾಡಿ ಇಡೀ ಭಾರತಕ್ಕೆ ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಿ, ಅದರಲ್ಲಿ ಒಂದು ಅಂಶ ಇದರಲ್ಲಿ ಸತ್ಯ ಇದ್ರೆ ನನ್ನ ಅಲ್ಲೇ ಗಲ್ಲಿಗೆ ಏರಿಸಿ. ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾಗ ಯಾವ ರೂಮ್ ಅಲ್ಲಿ ಇದ್ರು, CCTV ಕ್ಯಾಮ್ರಾ ಆಗಿರ್ಬೋದು, ವಾಟ್ಸ್ಆಪ್ ಮೆಸೇಜ್ಗಳಾಗಿರ್ಬೋದು, ಸಂದೇಶಗಳಾಗಿರ್ಬೋದು, ಫೋನಿನ ಸಂಪರ್ಕ ಆಗಿರ್ಬೋದು, ಐ ವಿಟ್ನೆಸ್ ಆಗಿರ್ಬೋದು, ಯಾವುದೂ ಸಿಗೋದಿಲ್ಲ. ಹೀಗೆಲ್ಲ ಆಗಿರ್ಬೇಕಾದ್ರೆ ಕರ್ನಾಟಕದ B ಗ್ರೇಡ್ ಸ್ಟಾರ್ಸು, C ಗ್ರೇಡ್ ಸ್ಟಾರ್ಸು ಏನೂ ತಿಳಿಯದೆ, ವಿಷಯನೇ ಗೊತ್ತಿಲ್ಲದೇನೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸ್ವತಃ ವೆಸ್ಟ್ ಬೆಂಗಾಲ್ ಅಲ್ಲೇ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರು ಬಂದು ಇಲ್ಲಿ ರೇಪ್ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಾದ್ಮೇಲೆ ಆಕ್ಷನ್ ತಗೊಳ್ದೇ ಇರ್ತಕ್ಕಂಥ ಲೀಡರ್ ಬಂದು ಅಲ್ಲಿ ಕೂತ್ಕೊಂಡು ನಾನು ರೆಸ್ಲರ್ಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಗೆದ್ದಿರ್ತಕ್ಕಂಥ ಆಟದಲ್ಲಿ ಗೆದ್ದಿರ್ತಕ್ಕಂಥ ಮೆಡಲ್ಗಳನ್ನ ಹರಿದ್ವಾರದ ಗಂಗೆಯಲ್ಲಿ ಬಿಸಾಕ್ಬಿಡಿ, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಪ್ರಚೋದನೆ ಮಾಡಿ ಆ ಮೆಡಲ್ಗಳನ್ನ ಗಂಗೆಗೆ ಬಿಸಾಕ್ಬೇಕು ಅಂತ ಹೊರಡ್ತಾರೆ. ಕೊನೆ ಮೂಮೆಂಟ್ ಅದನ್ನ ಸ್ಟಾಪ್ ಮಾಡ್ತಾರೆ. ಗೆದ್ದಾದ್ಮೇಲೆ ಸಿಕ್ಕಿರ್ತಕ್ಕಂಥ ಸವಲತ್ತುಗಳು 5 ಕೋಟಿ ಕ್ಯಾಶ್ ಪ್ರೈಸ್ ಬಂದಿದೆ, ಒಂದು ಖಾಲಿ ನಿವೇಶನ ಬಂದಿದೆ, ಸರ್ಕಾರಿ ಕ್ವಾರ್ಟರ್ಸ್ ಇದೆ, ಅನೇಕ ಸ್ಪಾನ್ಸರ್ಶಿಪ್ಗಳಿವೆ, ಇದನ್ಯಾವುದು ಕೊಡಕ್ ರೆಡಿ ಇಲ್ಲ ಅವರು. ಕೇವಲ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ತರ ಮಾಡ್ತಾರೆ. ಇದೇ ಕುಸ್ತಿಪಟುಗಳು ತಮ್ಮ ಅಧ್ಯಕ್ಷರು, ರೆಸ್ಲಿಂಗ್ ಫೆಡರೇಷನ್ ಅಧ್ಯಕ್ಷರು ದೇವರಿದ್ದ ಹಾಗೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವಿಷಯ 6 ತಿಂಗಳಿಂದ ರಾಷ್ಟ್ರೀಯ ಮಾಧ್ಯಮ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಡೆಲ್ಲಿಯಲ್ಲಿ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ವಿಶ್ವದ ಅನೇಕ ಭಾಗಗಳು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಂಡಿಯನ್ ಒಲಿಂಪಿಕ್ ರೆಸ್ಲರ್ಸ್ ಹೆಣ್ಮಕ್ಕಳು ಕಂಪ್ಲೇಂಟ್ ಮಾಡಿದ್ದಾರೆ. ಅವರ ಸಂಘದ ಅಧ್ಯಕ್ಷ ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ. ಇದರ ಕಥೆಯನ್ನ ಜನವರಿಯಿಂದ 2023 ನಡೆದಿರ್ತಕ್ಕಂಥ 6 ತಿಂಗಳ ಈ ಒಂದು ಹೋರಾಟ, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಷ್ಟು ಆಟಗಾರರಿದ್ದಾರೆ, ಯಾವ ತರದ ಆಟಗಾರರಿದ್ದಾರೆ ಅನ್ನೋದನ್ನ ನಿಮಗೆ ನಾನು ಇವತ್ತು ಹೇಳಕ್ ಬಂದಿದ್ದೇನೆ. ಹೌದು, ಭಾರತವನ್ನು ಪ್ರತಿನಿಧಿಸುವ ಅನೇಕ ಮಹಿಳಾ ಕುಸ್ತಿಪಟುಗಳು ಒಂದು ಆಟಗಾರರಾದ್ರೆ, ಭಾರತದಲ್ಲಿ ರೆಸ್ಲಿಂಗ್ ಫೆಡರೇಷನ್ ಇಟ್ಕೊಂಡಿರ್ತಕ್ಕಂಥವ್ರು ಇನ್ನೊಬ್ರು ಆಟಗಾರರಾದ್ರೆ, ಇಲ್ಲಿ 3ನೇ ಆಟಗಾರರು ಈ ಬಂದು ಇದಕ್ಕೆ ಸೇರ್ಕೊಂಡಿದ್ದಾರೆ. ಆ 3ನೇ ಆಟಗಾರರು ಯಾರು ಅನ್ನೋದನ್ನ ಹಾಗೆ ಹಂತವಾಗಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೇನೆ. ಈ ಮೊದಲನೇ ಆಟಗಾರರು ಯಾರು? ಭಾರತದ ಒಲಿಂಪಿಕ್ ಮೆಡಲ್ಸು ಮತ್ತು ನ್ಯಾಷನಲ್ ಮೆಡಲ್ಸ್ ತಗೊಬಂದ ಹೆಣ್ಮಕ್ಳು. ಅವ್ರ ಹೆಸರು ಸಾಕ್ಷಿ ಮಲಿಕ್, ವಿನೇಶಾ ಫೋಗಟ್ ಮತ್ತು ಬಜರಂಗಿ ಪೂನಿಯಾ ಅಂತ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಮೆಡಲ್ಗಳನ್ನ ತಗೊಂಡ್ಬಂದಿದ್ದಾರೆ, ಒಲಿಂಪಿಕ್ಸ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಗ್ರೇಟ್ ಸ್ಪೋರ್ಟ್ಸ್ ವುಮೆನ್. ಗೌರವದಿಂದ ಹೆಮ್ಮೆಯಿಂದ ಅವ್ರಿಗೆ ನಮ್ಮ ಅಭಿನಂದನೆಗಳಿದೆ. ಹಾಗೆ 2ನೇ ಆಟಗಾರರು ರೆಸ್ಲಿಂಗ್ ಫೆಡರೇಷನ್ ಪ್ರೆಸಿಡೆಂಟ್ ಬ್ರಿಜ್ ಭೂಷಣ್ ಸಿಂಗ್ ಅಂತ. ಇವರು 2ನೇ ಆಟಗಾರರು. ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇವರಿಬ್ಬರ ನಡುವೆ ಒಂದು ಕಿತ್ತಾಟ ನಡೀತಾ ಇದೆ ಜನವರಿ 2023ರಿಂದ. ಮೊದಲನೇ ಆಟಗಾರರು ಹೇಳ್ತಾ ಇದ್ದಾರೆ, ಬ್ರಿಜ್ ಭೂಷಣ್ ಸಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮಗೆ ಸೆಕ್ಷುವಲ್ ಆಗಿ ಹರಾಸ್ ಮಾಡಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ಅನೇಕ ಫಾರಿನ್ ಟ್ರಿಪ್ಸ್ ಹೋದಾಗ ರೂಮ್ ಕರೆದಿದ್ದಾರೆ, ನಮ್ಮ ಮೇಲೆ ಬಲ ಪ್ರಯೋಗ ಆಗಿದೆ, ನಮ್ಮನ್ನ ಸೆಕ್ಷುವಲ್ ಪ್ಲೆಜರ್ಗೆ ಯೂಸ್ ಮಾಡಿದ್ದಾರೆ ಅನ್ನುವ ಒಂದು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. 2ನೇ ಆಟಗಾರ ಬ್ರಿಜ್ ಭೂಷಣ್ ಸಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರೇನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದು ಅಂಶ ಸತ್ಯ ಇದ್ರೆ ನನ್ನನ್ನ ಹ್ಯಾಂಗ್ ಮಾಡ್ಬಿಡಿ, ನನ್ನ ಗಲ್ಲಿಗೆ ಏರಿಸಿ, ನನಗೆ ಒಂದು ನ್ಯಾರ್ಕೋ ಟೆಸ್ಟ್ ಮಾಡಿ ಇಡೀ ಭಾರತಕ್ಕೆ ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಿ, ಅದರಲ್ಲಿ ಒಂದು ಅಂಶ ಇದರಲ್ಲಿ ಸತ್ಯ ಇದ್ರೆ ನನ್ನ ಅಲ್ಲೇ ಗಲ್ಲಿಗೆ ಏರಿಸಿ. ಹೀಗೆ 2 ಆಟಗಾರರು ತಮ್ಮ ನಿಲುವನ್ನ ಎತ್ತಿ ಇಡ್ತಾ ಇದ್ದಾರೆ. ಇದರಲ್ಲಿ ಯಾರು ಕರೆಕ್ಟು, ಯಾರು ತಪ್ಪು, ಯಾರು ನಾಟಕ ಮಾಡ್ತಾ ಇದ್ದಾರೆ, ಯಾರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ, ಯಾರು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದನ್ನ ಇನ್ನ ಹೆಚ್ಚು ಗೊತ್ತಾಗ್ತಾ ಇಲ್ಲ. ಆದರೆ ಇದರ ನಾವು ಸ್ಟ್ರೈಕಿನ ಒಂದೊಂದೇ ಹಂತವನ್ನು ನೋಡ್ಕೊಂಡ್ ಬಂದಾಗ, ಜನವರಿಯಲ್ಲಿ ಶುರು ಆದಾಗ ಈ 4-5 ಜನ ಹೆಣ್ಮಕ್ಳು ಹೋಗಿ ಜಂತರ್ ಮಂತರ್ ಡೆಲ್ಲಿಯಲ್ಲಿ ಸ್ಟ್ರೈಕ್ ಕೂತ್ಕೊಂತಾರೆ. ಸ್ಟ್ರೈಕ್ ಕೂತ್ಕೊಂಡಿದ ತಕ್ಷಣ ಭಾರತ ಸರ್ಕಾರ ಇಮಿಡಿಯೇಟ್ ಆಗಿ ಅವರನ್ನ ಕರೆಸಿ ನಿಮ್ಮ ಸ್ಟ್ರೈಕ್ಗೆ ಕಾರಣ ಏನು ಅನ್ನೋದು ಬರ್ಕೊಡಿ ಅಂತ ಹೇಳಿ, ಮೋದಿ ಅವರ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದ ಅನುರಾಗ್, ಸ್ಪೋರ್ಟ್ಸ್ ಮಿನಿಸ್ಟರ್ ಅವರು ಹಿಮಾಚಲ್ ಪ್ರದೇಶದಿಂದ ಓಡ್ ಬಂದು ಅವರಿಗೆ ಅವ್ರ ಮಾತನ್ನ ಕೇಳಿ ಇದನ್ನ ಫೆಡರೇಷನ್ಗೆ ತಿಳಿಸಿ ಕಂಪ್ಲೇಂಟ್ ಕೊಟ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆದೇಶ ಹೊರಡಿಸ್ತಾರೆ. ಸರ್ಕಾರ ಏನ್ ಮಾಡ್ಬೇಕು ಕೆಲಸವನ್ನು ಮಾಡಿದೆ. ಅದಾದ ನಂತರ ಫೆಡರೇಷನ್ ಇನ್ವೆಸ್ಟಿಗೇಷನ್ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇಲೆ 2 FIR ಆಗುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬ್ರಿಜ್ ಅವ್ರ ಮೇಲೆ. 2 FIR ಅನ್ನ ತನಿಖೆಗೆ ಪೊಲೀಸರು ತಗೊಂತಾರೆ. ಅದರಲ್ಲಿ ಒಂದು ತನಿಖೆಯಲ್ಲಿ 17 ವರ್ಷದ ಬಾಲಕಿ ಅಡಲ್ಟ್ ಅಲ್ದಿರೋದ್ರಿಂದ
ಪೋಸ್ಕೋ ಆಕ್ಟ್ ಅಲ್ಲಿ ಕೇಸ್ ದಾಖಲಾಗುತ್ತೆ, ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಯಾವ ಒಂದು ಸತ್ಯನೂ ಪೊಲೀಸರಿಗೆ ಸಿಗೋದಿಲ್ಲ. ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾಗ ಯಾವ ರೂಮಲ್ಲಿ ಇದ್ರು, CCTV ಕ್ಯಾಮ್ರಾ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ಗಳಾಗಿರ್ಬೋದು, ಸಂದೇಶಗಳಾಗಿರ್ಬೋದು, ಫೋನಿನ ಸಂಪರ್ಕ ಆಗಿರ್ಬೋದು, ಐ ವಿಟ್ನೆಸ್ ಆಗಿರ್ಬೋದು, ಯಾವುದೂ ಸಿಗೋದಿಲ್ಲ. ಆದರೆ ಈ ಹೆಣ್ಮಕ್ಳು ಒಂದು ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಮಾತ್ರ ಸ್ಟ್ರೈಕ್ ಕೂತ್ಕೊಳ್ಳೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ಬೇರೆ ಬೇರೆ ಆಟಕ್ಕೆ ಪ್ರಾಕ್ಟೀಸ್ಗೆ ಹೋಗಲ್ಲ ಅಂತ ಹೇಳೋದು, ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗೆ ನಾವು ಭಾಗವಹಿಸಲ್ಲ ಅಂತ ಹೇಳೋದು, ಅವರನ್ನ ತೆಗೆಯೋವರೆಗೂ ನಾವು ಸ್ಟೇಡಿಯಂಗೆ ಕಾಲಿಡಲ್ಲ ಅಂತ ಹೇಳೋದು, ಹೀಗೆ ಅನೇಕ ಹಠಗಳನ್ನ ಮಾಡಿ ಅವ್ರ ಹಠನ ಸಾಧಿಸ್ತಾ ಇರ್ತಾರೆ. ಇಲ್ಲಿ ಈ ಕಡೆ ಬ್ರಿಜ್ ಭೂಷಣ್ ಅವರು, ನಾನು ಯಾವುದೇ ತರಕ್ಕೆ ಸತ್ಯದ ಟೆಸ್ಟಿಗೆ, ಪಾಲಿಗ್ರಾಫ್ ಟೆಸ್ಟ್ಗೆ ರೆಡಿ ಇದ್ದೇನೆ, ನಾನು ಯಾವುದೇ ತರದ ನ್ಯಾಕ್ರೋ ಅನಾಲಿಸಿಸ್ಗೆ ರೆಡಿ ಇದ್ದೇನೆ ಅಂತ ಈ ಕಡೆ ವಾದ ಮಾಡ್ತಾ ಇದ್ದಾರೆ. ಪೊಲೀಸರು ನಮಗೆ ಯಾವುದೇ ಒಂದು ಸಾಕ್ಷಿ ಸಿಗ್ತಾ ಇಲ್ಲ ಅಂತ ಅನೇಕ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವ ಸಾಕ್ಷಿನೂ ಸಿಗ್ತಾ ಇಲ್ಲ ಅಂತ ಹೇಳಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಿಜೆಪಿನ ಬ್ರಿಜ್ ಭೂಷಣ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡೋದಿಲ್ಲ. ಇಲ್ಲಿಗೆ ಬರ್ತಾರೆ ನೋಡಿ ಥರ್ಡ್ ಪ್ಲೇಯರ್ ಯಾರು ಅಂದ್ರೆ, ಮೊದಲನೇದಾಗಿ ಎಂಟರ್ ಆಗೋದು ಮಮತಾ ಬ್ಯಾನರ್ಜಿ, ತೃಣಮೂಲ್ ಕಾಂಗ್ರೆಸ್ಸಿನ ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿ ಎಂಟರ್ ಆಗ್ತಾರೆ. ಸ್ವತಃ ವೆಸ್ಟ್ ಬೆಂಗಾಲ್ ಅಲ್ಲೇ ಅನೇಕ ರೇಪ್ಗಳು ನಡೆದ್ವು, ಹಿಂದೂಗಳನ್ನ ಕೊಗ್ಗಲೆ ಮಾಡಾಯ್ತು. ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರು ಬಂದು ಇಲ್ಲಿ ರೇಪ್ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಾದ್ಮೇಲೆ ಆಕ್ಷನ್ ತಗೊಳ್ದೇ ಇರ್ತಕ್ಕಂಥ ಲೀಡರ್ ಬಂದು ಅಲ್ಲಿ ಕೂತ್ಕೊಂಡು ನಾನು ರೆಸ್ಲರ್ಸ್ಗೆ, ಕುಸ್ತಿಪಟುಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಅವರ ಮನಸ್ಥಿತಿ. ಅವರ ಸ್ವಂತ ಮನೆಯಲ್ಲೇ, ಸ್ವಂತ ಊರಲ್ಲೇ ಮರ್ಡರ್ಸು, ರೇಪ್ಸು ಹೆಣ್ಮಕ್ಳ ಮೇಲೆ ಆಗಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ವರದಿ ಕೊಟ್ಟಿದೆ, CBI ವರದಿ ಕೊಟ್ಟಿದೆ. ಏನು ಆಕ್ಷನ್ ತಗೊಳ್ದೇ ಇರೋರು ಇಲ್ಲಿ ಡೆಲ್ಲಿಯಲ್ಲಿ ಆಗುವ ಕುಸ್ತಿಪಟುಗಳ ಸ್ಟ್ರೈಕಿಗೆ ನನ್ನ ಬೆಂಬಲ ಅಂತ ಹೇಳ್ತಾರೆ. ಈ ಮೂರನೇ ಆಟಗಾರರಲ್ಲಿ ಮತ್ತೊಬ್ಬ ಆಟಗಾರ ಬರ್ತಾನೆ. ಆ ಆಟಗಾರನೇ ಕಾಂಗ್ರೆಸ್ ಪಕ್ಷ, ಹರಿಯಾಣದ ಮುಖ್ಯಮಂತ್ರಿ ಬರ್ತಾರೆ. ಅವ್ರು ಬಂದು ನಾವು ಈ ಸ್ಟ್ರೈಕಿಗೆ ಬೆಂಬಲ ಕೊಡ್ತೀವಿ, ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾರೆ. ನೆನಪಿರ್ಲಿ, ಭಾರತಕ್ಕೆ ಬಂದಿರತಕ್ಕಂತ ಅನೇಕ ಮೆಡಲ್ಗಳಲ್ಲಿ, 20 ಮೆಡಲ್ಗಳಲ್ಲಿ 11 ಮೆಡಲ್ ಹರಿಯಾಣದಾಗಿರುತ್ತೆ. ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೀಮಿತವಾಗಿರುತ್ತೆ ಅದು. ಹರಿಯಾಣ ರಾಜಕೀಯ ಬಗ್ಗೆ ಮತ್ತೆ ಹೇಳ್ತೇನೆ ನಿಮ್ಗೆ. ಇದಾದ್ಮೇಲೆ ಇನ್ನು ಅನೇಕ ಆಟಗಾರರು, ಥರ್ಡ್ ಪಾರ್ಟಿ, ಮೂರನೇ ಪ್ಲೇಯರ್ ಅಂತ ಹೇಳ್ತಾರೆ, ಅವ್ರು ಬರ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತ ಫಾರ್ಮರ್ಸ್ ಲಾ ಬಗ್ಗೆ ಅಜಿಟೇಷನ್ ಆಯ್ತಲ್ಲ, ವೆಸ್ಟರ್ನ್ ಮೀಡಿಯಾ ಜೊತೆಗೆ ನರೇಶ್ ಟಿಕಾಯತ್ ಅಂತ ಹೇಳಿ ಒಬ್ಬ ಫಾರ್ಮರ್ ಲೀಡರ್, ಅವನ್ ಬಂದು ಈ ಪ್ರೊಟೆಸ್ಟ್ಗೆ ಜಾಯಿನ್ ಆಗ್ತಾನೆ. ನಿಮ್ಮ ಮೆಡಲ್ಗಳನ್ನ, ನೀವು ಗೆದ್ದಿರ್ತಕ್ಕಂಥ ಆಟದಲ್ಲಿ ಗೆದ್ದಿರ್ತಕ್ಕಂಥ ಮೆಡಲ್ಗಳನ್ನ ಹರಿದ್ವಾರದ ಗಂಗೆಯಲ್ಲಿ ಬಿಸಾಕ್ಬಿಡಿ, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಪ್ರಚೋದನೆ ಮಾಡಿ ಆ ಮೆಡಲ್ಗಳನ್ನ ಗಂಗೆಗೆ ಬಿಸಾಕ್ಬೇಕು ಅಂತ ಹೊರಡ್ತಾರೆ. ಕೊನೆ ಮೂಮೆಂಟ್ ಅದನ್ನ ಸ್ಟಾಪ್ ಮಾಡ್ತಾರೆ. ಕೇವಲ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ತರ ಮಾಡ್ತಾರೆ. ಅದೇ ಅನೇಕ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಕ್ವಾರ್ಟರ್ಸ್ ಆಗಿರ್ಬೋದು, ಮನೆ ಕಟ್ಟಲಿಕ್ಕೆ ನಿವೇಶನ ಆಗಿರ್ಬೋದು, ಈ ಆಟಗಾರರಿಗೆ ಗೆದ್ದಾದ್ಮೇಲೆ ಕೊಟ್ಟಿರ್ತಕ್ಕಂಥ, ಹೆಣ್ಮಕ್ಳಿಗೆ ಗೆದ್ದಾದ್ಮೇಲೆ ಸಿಕ್ಕಿರ್ತಕ್ಕಂಥ ಸವಲತ್ತುಗಳು, 5 ಕೋಟಿ ಕ್ಯಾಶ್ ಪ್ರೈಸ್ ಬಂದಿದೆ, ಒಂದು ಖಾಲಿ ನಿವೇಶನ ಬಂದಿದೆ, ಸರ್ಕಾರಿ ಕ್ವಾರ್ಟರ್ಸ್ ಇದೆ, ಅನೇಕ ಸ್ಪಾನ್ಸರ್ಶಿಪ್ಗಳಿವೆ. ಇದನ್ಯಾವುದು ಕೊಡಕ್ ರೆಡಿ ಇಲ್ಲ ಅವರು. ಕೇವಲ ಮೆಡಲ್ ಅನ್ನು ಮಾತ್ರ ಗಂಗಾ ನದಿಯಲ್ಲಿ ಬಿಸಾಕ್ಬೇಕು, ಒಂದು ಪಬ್ಲಿಸಿಟಿ ಸ್ಟಂಟ್ ಮಾಡಬೇಕು ಅಂತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮೀಡಿಯಾ ಮುಂದೆ ಒಂದು ನಾಟಕ ಮಾಡ್ತಾರೆ. ಇದೇ ಕುಸ್ತಿಪಟುಗಳನ್ನ ಬೇಟಿ ಬಚಾವ್ ಕಾರ್ಯಕ್ರಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರ್ತಾರೆ ಹರಿಯಾಣ ಸರ್ಕಾರ. ಇದೇ ಕುಸ್ತಿಪಟುಗಳು ತಮ್ಮ ಅಧ್ಯಕ್ಷರು, ರೆಸ್ಲಿಂಗ್ ಫೆಡರೇಷನ್ ಅಧ್ಯಕ್ಷರು ದೇವರಿದ್ದ ಹಾಗೆ, ಅವ್ರಿರ್ಲಿಲ್ಲ ಅಂದ್ರೆ ಇವತ್ತು ಭಾರತದಲ್ಲಿ ಕುಸ್ತಿ ಮೇಲ್ದರ್ಜೆಗೆ ಬರ್ತಾ ಇರಲಿಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಕುಸ್ತಿಪಟುಗಳ ತಂದೆ ತಾಯಿಯಂದರು ನಮ್ಮ ಮಕ್ಕಳನ್ನ ರಾಜಕೀಯಕ್ಕಾಗಿ ಬಳಸ್ಕೊಂತ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಕುಸ್ತಿಪಟುಗಳು ಯಾರು 17 ವರ್ಷದ ಕಮ್ಮಿ ಇದೆ, ಪಾಸ್ಕೋ ಆಕ್ಟ್ ಅಲ್ಲಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದಾರಲ್ಲ, ಅವರ ಸಂಬಂಧಿಕರೇ ಬಂದು ಪಬ್ಲಿಕ್ ಮುಂದೆ, ಮೀಡಿಯಾ ಮುಂದೆ, ಅವಳು 17 ಅಲ್ಲ, ಅವಳು 21 ವರ್ಷ, ಅವಳಿಗೆ ಸರ್ಕಾರಿ ಪೊಲೀಸ್ ಕೆಲಸ ಕೊಡ್ತೀನಿ, ಸೈಟ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವಳ ಬರ್ತ್ ಡೇಟ್ ಅನ್ನ ಮತ್ತು ಡಾಕ್ಯುಮೆಂಟ್ ಅನ್ನ ಫಜ್ ಮಾಡಿ ಪಾಸ್ಕೋ ಕೇಸಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬ್ರಿಡ್ಜ್ ಅವ್ರ ವಿರುದ್ಧ ಕೇಸ್ ಮಾಡ್ಲಿಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಹೀಗೆಲ್ಲ ಆಗಿರ್ಬೇಕಾದ್ರೆ ಕರ್ನಾಟಕದ ಬಿ ಗ್ರೇಡ್ ಸ್ಟಾರ್ಸು, ಸಿ ಗ್ರೇಡ್ ಸ್ಟಾರ್ಸು ಏನೂ ತಿಳಿಯದೆ, ವಿಷಯನೇ ಗೊತ್ತಿಲ್ದೇನೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಖಳನಾಯಕ ಕಿಶೋರ್ ವಿಷಯ ಅರಿಯದೆ, ಮಾಹಿತಿ ಕೊರತೆಯಿಂದ ಈ ತರದ ಸುದ್ದಿ ಮಾಡಿ ತಾವು ಸುದ್ದಿಯಲ್ಲಿದ್ದೀವಿ ಅಂತ ಹೇಳಿ ಹೆಣ್ಮಕ್ಳು ಪರ ನಿಂತ್ಕೊಂತಾರೆ. ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಅಲ್ಲಿ ಈ ಕೇಸನ್ನ ಮಾನಿಟರ್ ಮಾಡಲಾಗಿದೆ. ಡೆಲ್ಲಿ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಅನ್ನ SIT ಮಾಡಿದ್ದಾರೆ. ಅದ್ರ ಮೇಲೆ ನಂಬಿಕೆ ಇಲ್ಲ. ಕೇವಲ ಹೆಣ್ಮಕ್ಳು ಹೇಳಿದ ತಕ್ಷಣ
ಅರೆಸ್ಟ್ ಮಾಡಬೇಕು, ಆಮೇಲೆ ನಾವು ಮಾತುಕತೆಗೆ ಬರ್ತೇವೆ ಅನ್ನುವ ಒಂದು ಮನಸ್ಥಿತಿಯನ್ನ ತುಂಬಿರ್ತಕ್ಕಂಥ ಈ ಮೂರನೇ ಆಟಗಾರರಿದಾರಲ್ಲ, ಥರ್ಡ್ ಪ್ಲೇಯರ್ಸ್. ಈ ಥರ್ಡ್ ಪ್ಲೇಯರ್ಸ್ ಯಾರು ಅಲ್ಲ, ಭಾರತವನ್ನ ಒಡಿಬೇಕು, ಭಾರತವನ್ನ ಛಿದ್ರ ವಿಚಿದ್ರ ಮಾಡಬೇಕು, ಭಾರತವನ್ನ ಟೂಲ್ ಕಿಟ್ ಗ್ಯಾಂಗ್, ತುಕಡೆ ಗ್ಯಾಂಗಿನ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಆಗಿರ್ಬೋದು, ರೈತರ ಹೋರಾಟದಲ್ಲಿ ಪಾಲ್ಗೊಂಡ ತಿಕಾಯ್ತ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮೀಡಿಯಾಗಳಾಗಿರ್ಬೋದು, ಪಾಕಿಸ್ತಾನದ ನ್ಯೂಸ್ ಚಾನೆಲ್ಸ್ ಗಳಾಗಿರ್ಬೋದು, ಇವರು ಥರ್ಡ್ ಪ್ಲೇಯರ್ಸ್. ಈ ಮೂರನೇ ಆಟಗಾರರು ಬಂದು ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸುದ್ದಿಯನ್ನು ತಗೊಂಡು ಹೋಗ್ಬೇಕು ಅನ್ನುವ ಹುನ್ನಾರದಲ್ಲಿದ್ದಾರೆ. ಅನೇಕ ಜ್ವಲಂತ ಸಿಚುಯೇಷನ್ ಗಳಲ್ಲಿ ನಾನು ಮಾತಾಡಿದ್ದೇನೆ. ಕರ್ನಾಟಕದಲ್ಲಾದ ಮೀಟು ವಿಷಯ ಆಗಿರ್ಬೋದು, ಕರ್ನಾಟಕದಲ್ಲಾದ ಹನಿ ಟ್ರ್ಯಾಪ್ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗುವ ಅನೇಕ ಸುಳ್ಳು ಕೇಸ್ಗಳು, 498A ಫಾಲ್ಸ್ ಡೌರಿ ಕೇಸಸ್, ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಹೆಣ್ಮಕ್ಳು ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಒಂದು ವೆಪನ್ ಅನ್ನ ಇಟ್ಕೊಂಡು, ಒಂದು ಅಸ್ತ್ರನ ಇಟ್ಕೊಂಡು ಗಂಡಸರಿಗೆ ತೊಂದರೆ ಕೊಡುವ ಉದಾಹರಣೆಗಳನ್ನ ನಾನು ನಿಮ್ಗೆ 1000 ಕೊಡಬಲ್ಲೆ. ಈಗ ಈ ಕುಸ್ತಿಪಟುಗಳು, ರೆಸ್ಲರ್ಸ್ ಹೇಳುವ ಮಾತು ಸತ್ಯ ಇದ್ರೆ, ರೆಸ್ಲಿಂಗ್ ಫೆಡರೇಷನ್ ಪ್ರೆಸಿಡೆಂಟ್ ಬ್ರಿಜ್ ಭೂಷಣ್ ಅವರಿಗೆ ಅರೆಸ್ಟ್ ಆಗಲಿ. ಅವ್ರ ಪರಾಣ ಮಾತಾಡ್ತಾ ಇಲ್ಲ. ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇರಲಿ, ಕೋರ್ಟ್ ಮೇಲೆ ನಂಬಿಕೆ ಇರಲಿ. ಇಷ್ಟು ಎಲ್ಲ ವಿಷಯ ನೀವು ದೂರದಿಂದ ಗಮನಿಸಿದ್ರೆ ಅಥವಾ ಒಂದು ಬರ್ಡ್ಸ್ ವ್ಯೂ ಅಲ್ಲಿ ನೀವು ಅದನ್ನ ನೋಡಿದ್ರೆ, ಇಟ್ಸ್ ಅ ಪೊಲಿಟಿಕಲ್ ಗೇಮ್. ಇದು ಒಂದು ರಾಜಕೀಯ ಪ್ರೇರಿತ ಸ್ಟ್ರೈಕ್ ಆಗಿದೆ. ಹೆಣ್ಮಕ್ಳನ್ನ ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಭಾರತದ ತುಕಡೆ ಗ್ಯಾಂಗಿನ ಅನೇಕರು ಈ ಒಂದು ಸಿಚುಯೇಷನ್ ಅನ್ನ 2024ಕ್ಕೆ ಬರುವ ಜನರಲ್ ಎಲೆಕ್ಷನ್ ಅದ್ರ ಮೇಲೆ ಪರಿಣಾಮ ಬೀಳಲಿ, ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ, ಕ್ರೀಡೆಗೆ, ಹೆಣ್ಣು ಮಕ್ಕಳಿಗೆ ಯಾವುದೇ ತರದ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನುವ ಒಂದು ತಪ್ಪು ಸಂದೇಶವನ್ನು ಕಳಿಸ್ಲಿಕ್ಕೆ ಈ ತರದ ಈ ಥರ್ಡ್ ಪ್ಲೇಯರ್ಸ್ ಅನ್ನು ಹೇಳಿದ್ನಲ್ಲ, ಅವರು ಮಾಡ್ತಾರೋ ಹುನ್ನಾರ ಎಲ್ಲ ವಿಷಯ ನಿಮ್ಮ ಮುಂದೆ ಇದೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸತ್ಯಮೇವ ಜಯತೆ. ಜೈ ಹಿಂದ್, ಒಂದೇ ಮಾತ್ರ.